ಬುರುಡೆ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂಗೆ ಅಲ್ಲಿರುವಂಥ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಈ ಬುರುಡೆ ಮ್ಯಾನ್ ಎಲ್ಲಿದ್ನಲ್ಲ ಆ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಬುರುಡೆ ಮ್ಯಾನ್ ಚಿನ್ನಯ್ಯ ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ ಆತನಿಂದ ಗ್ರಾಮಕ್ಕೆ ಕಳಂಕ ಬಂದಿದೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಈ ಅರೆಸ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅರೆಸ್ಟನ್ನು ಸ್ವಾಗತ ಮಾಡಿದ್ದಾರೆ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು. ಚಿನ್ನಯ್ಯನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮ ಇದೆಯಲ್ಲ, ಆ ಗ್ರಾಮಸ್ಥರು ಈಗ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರದ ಬಗ್ಗೆ ಷಡ್ಯಂತ್ರವನ್ನು ನಡೆಸಿರುವಂಥ ಗ್ಯಾಂಗ್ ಇದು. ಆ ಗ್ಯಾಂಗಲ್ಲಿ ಇವನೊಬ್ಬ ಅಣ್ಣಪ್ಪ ಸ್ವಾಮಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾನೆ. ಎಲ್ಲರಿಗೂ ಕಾನೂನು ಪ್ರಕಾರ ಉಗ್ರ ಶಿಕ್ಷೆ ಕೊಡಬೇಕು ಅಂಥೇಳಿ ಅಲ್ಲಿರುವಂಥ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. NIA ತನಿಖೆ ನಡೆಸಲಿ ಅಂಥೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೋಡ್ತಾ ಇದ್ರಿ, ಅವರ ಗ್ರಾಮ ಇದು. ಈತನ ಹೆಸರು ಚಿನ್ನಯ್ಯ ಅಂಥೇಳಿ. ನೋಡಿ, ಇಷ್ಟು ದಿನ ಈತನ ಜೊತೆ ಯಾರು ಇರ್ತಿದ್ರು ಅಂತ ಹೇಳಿದ್ರೆ ಲಾಯರ್ ಇರ್ತಾಯಿದ್ರು. ಅಂದರೆ ಆರಂಭದಲ್ಲಿ ಬರುವಾಗ ತನಿಖೆ ಮಾಡಬೇಕಾದ್ರೆ, ಉತ್ಖನನ ಮಾಡಬೇಕಾದ್ರೆ ಲಾಯರ್ ಜೊತೆ ಹೋಗ್ತಿದ್ದ, ಲಾಯರ್ ಜೊತೆ ಬರ್ತಾ ಅಂದರೆ ಆ ರೀತಿಯ ಪ್ರೊಟೆಕ್ಷನ್ ಇತ್ತು ಈತನಿಗೆ. ಬಟ್ ಈಗ ಆರೋಪಿ ಇನ್ಮೇಲೆ ಜೈಲಿನಲ್ಲಿ ಇರಬೇಕಾಗತ್ತೆ, ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ, ವಿಚಾರಣೆ ಮಾಡಬೇಕಾಗತ್ತೆ. ಅಂದರೆ ತಾನು ತೋಡಿಕೊಂಡಿರುವಂಥ ಹಳ್ಳಕ್ಕೆ ಆತನೇ ಬಿದ್ದಿದ್ದಾನೆ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಆಗತ್ತೆ ಒಂದು ವೇಳೆ ಹಿಂಗೆ ಮಾಡಿದ್ರೆ ಅನ್ನೋದು ಅರಿವು ಇಲ್ಲ ಅಂತ ಅನ್ಸುತ್ತೆ ಈತನಿಗೆ. ತನಿಖೆ ಅಂತೂ ಆಗತ್ತೆ, ಆದರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗಿತ್ತು ಅನ್ನೋದು. ಈಗ ನಮ್ ದೇವಸ್ಥಾನಕ್ಕೆ 2 ಲಕ್ಷ ಕೊಡ್ಲಿವೇನೆ, ಇಲ್ಲಿ ಡೈರಿಗೂ ಕೊಡ್ಲಿವೇನೆ, ದುಡ್ಡ ಡೈರಿಗೂ ಕೊಟ್ರು. ಅದು ಹಂಗೆ ಎಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ದುಡ್ಡು ಕೊಡು. ಆಮೇಲೆ ಅದು ಹೆಸರು ಹೇಳ್ಕೊಂಡು ಲಕ್ಷ ಮಾಡ್ತಾರೆ ಸಂಸ್ಥೆಯಲ್ಲಿ, ಲಕ್ಷಾಂತರ ಅನ್ನ ಆಗ್ತಾ ಇದೆ. ಅಂತವ್ ಕೊಟ್ಕೊಂಡು ಹೋಗಿ ಅಂತವಕ್ಕೆಲ್ಲ ಇವರು ಈಗ ಮಾಡ್ಕೊಂಡು ಕೊಟ್ಕೊಂಡ್ರೆ ಎಲ್ಲಿಂದ ಭಾರಿ ಖುಷಿ ಆಗ್ತಾ ಇದೆ. ಹಾಲು ಕುಡಿದು ಅಷ್ಟು ಸಂತೋಷ ಆಗ್ತಾ ಇದೆ. ಅವನು ಮೂಲತಃ ತಮಿಳುನಾಡಿನ ಮೂಲದಿಂದ ಅವ್ರ ಅಪ್ಪನ ಕಾಲದಲ್ಲಿ ಬಂದಂಥವ್ರು, ಹುಟ್ಟಿ ಬೆಳೆದದ್ದು ಇಲ್ಲೇನೆ. ನಾವು ಅವನು ಎಲ್ಲ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಗೌರ್ಮೆಂಟ್ ನಮ್ಮ ಚಿಕ್ಕಬಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅವನು ಹುಟ್ಟುಗುಣನೇ ಅವನು ಮೈಗಳತನ, ಸೋಮಾರಿತನ, ಸುಳ್ಳು, ದುರಾಸೆ, ಈ ತರದ ವ್ಯಕ್ತಿತ್ವ ಅವನು ಹೋಗಿ 2-3 ಹೆಂಡತಿಯರು ಕಟ್ಕೊಂಡು ಜನ್ಮ ಕೊಟ್ಟ ಮಕ್ಕಳನ್ನ ಸರಿಯಾಗಿ ಸಾಕದೆ, ಅವನು ಯಾರಿಗೂ ಅನ್ಯಾಯ ಆಗಿದೆ, ನನ್ನ ಆತ್ಮಸಾಕ್ಷಿ ಚ್ಯುತಿ ಆಗ್ಬಿಡ್ತು ಅಂತ ಹೇಳಿ ಇಡೀ ರಾಜ್ಯದ ರೈತಾಪಿ ಜನಗಳಿಗೆ ಉಪಕಾರವನ್ನ ಮಾಡುವವರ ವಿರುದ್ಧ ಕಾಮಂದರು ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನವನ್ನ ಅಗೆಯಬೇಕು, ಅದನ್ನ ತೆರವುಗೊಳಿಸ್ಬೇಕು ಅನ್ನೋವನ್ನ ಲೆವೆಲ್ಗೆ ಇವನು ಕಾರಣಕರ್ತನಾದ. ಇವನ್ ಹಿಂದೆ ಕಾಣದ ಕೈಗಳು ಸಾಕಷ್ಟಿದೆ. ಮಹೇಶ್ ತಿಮ್ರೋಡಿ ಇರ್ಬೋದು, ಅಥವಾ ಗಿರೀಶ್ ಮಠಣ್ಣವರು ಇರ್ಬೋದು, ಜಯಂತ್ ಅವರು ಇರ್ಬೋದು, ಅಥವಾ ಹಿಂದುಳಿದ ವರ್ಗದವರು ಅಂತ ಹೇಳಿ ನಾಯಕರು ಅನ್ಸ್ಕೊಂಡಿರ್ಬೋದು, ಸುಪ್ರೀಂ ಕೋರ್ಟಿನ ವಕೀಲರುಗಳು ಗೈಡ್ ಮಾಡಿದ್ದಾರೆ. ಈಗೀಗೆ ಮಾಡಿ ಎನ್ನುವಂತ ಗೈಡ್ ಮಾಡಿರುವಂತ ಸಾಧ್ಯತೆ ಇದೆ. ಕರ್ನಾಟಕದ ಒಳಗಡೆ ಇರುವಂತ ಎಡಚರು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆದ್ಯಂತ ಇರುವಂತ ಎಡಚರು ಇದರ ಹಿಂದೆ ಕೈವಾಡ ಇದೆ. ಯಾರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇಲ್ಲ, ಅದು ಸುಳ್ಳು. ಅವ್ರು ಇದಾರೆ ಅನ್ನೋದು ಮಹೇಶ್ ತಿಮ್ರೋಡಿ ಮತ್ತೆ ಚಿನ್ನಯ್ಯನ ಬಂಧನದ ಅಂದಾಗಿ ಮತ್ತೊಮ್ಮೆ ಸಾಬೀತಾಗಿದೆ. ಯಾವೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರಿದ್ದಾರೆ, ಕಣ್ಣೀರ್ ಹಾಕಿದ್ರು, ಈ ತರ ಅಪಮಾನವನ್ನ ಮಾಡ್ತಿದ್ದಾರೆ, ಅಸಹಾಯಕ ಸ್ಥಿತಿಯನ್ನ ತೋಡ್ಕೊಳ್ತಾ ಇದ್ರು, ಅವರೆಲ್ಲರ ಕಣ್ಣೀರಿನ ಶಾಪ ಇವತ್ತು ತಟ್ಟಿದೆ. ವಿಶೇಷವಾಗಿ ಮಾಧ್ಯಮದವರು, SIT ಒಂದು ಪರ್ಯಾಯವಾಗಿ ಮಾಧ್ಯಮದವರು ತನಿಖೆಯನ್ನ ಮಾಡಿ ಸಮಾಜಕ್ಕೆ ಚಿತ್ರಿಸಲಾಗಿ ಇಷ್ಟು ಬೇಗ ನ್ಯಾಯವನ್ನ ಸಿಗ್ಲಿಕ್ಕಾಯ್ತು. ಕರ್ನಾಟಕದ ಮಾಧ್ಯಮದ ಆಗಿರುವ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಸರ್. ಚಿಕ್ಕಬಳ್ಳಿ ಬಾಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, ಪ್ರಮುಖವಾಗಿ ಕೊನೆಗೂ ಕೂಡ ಈ ಬುರುಡೆ ಮ್ಯಾನನ್ನು ಅರೆಸ್ಟ್ ಮಾಡಲಾಗಿದೆ. ಈ ಒಂದು ತಂಡವನ್ನು ಕಟ್ಕೊಂಡು ಈ ರೀತಿಯಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಬಟ್ ಇದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ? ಧರ್ಮಸ್ಥಳದ ಕೇಸಿಗೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರ ಚಿನ್ನಯ್ಯ ಅಂತೇಳಿ ಕೂಡ ಒಂದು ಬಂಧನ ಕೂಡ ಆಗಿರುವಂತದ್ದು. ಏನು ಅನಾಮಿಕ ಚಿನ್ನಯ್ಯ ಬಂಧನವನ್ನ ಈಗ ಮಂಡ್ಯದ ಚಿಕ್ಕಬಳ್ಳಿಯ ಗ್ರಾಮಸ್ಥರು ಸ್ವಾಗತಿಸಿರುವಂತದ್ದು. ಅನಾಮಿಕ ಚಿನ್ನಯ್ಯ ಹುಟ್ಟೂರು ಕೂಡ ಇರುವಂತ ಚಿಕ್ಕಬಳ್ಳಿ ಗ್ರಾಮ. ಈಗ ಆತನಿಂದ ಗ್ರಾಮದಕ್ಕೆ ಕೂಡ ಕಳಂಕ ಬಂದಿದೆ ಅಂತೇಳಿ ಕೂಡ ಗ್ರಾಮಸ್ಥರು ಒಂದಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಆತ ಯಾವುದೋ ಆಮಿಷಕ್ಕೆ
ಬಲಿಯಾಗಿ ಈ ರೀತಿ ಮಾಡಿದ್ದಾನೆ. ಆತನ ವಿರುದ್ಧ ಇನ್ನಷ್ಟು ಕೂಡ ಖಂಡತೆ ಕೂಡ ನಡೆಸಿರ್ಬಹುದು. ಆತನ ಬಂಧನ ಕೂಡ ಆಗ್ಬೇಕು ಅಂತ ಕೂಡ ಹೇಳ್ತಾ ಇರುವಂತದ್ದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ದೇವರಿಗೆ ತಕ್ಕ ಆ ಶಿಕ್ಷೆಯನ್ನ ಈಗ ಆತನಿಗೆ ಕೊಟ್ಟಿದ್ದಾನೆ. ಇವರಿಗೆಲ್ಲರಿಗೂ ಕೂಡ ಕಾನೂನು ಪ್ರಕಾರ ಉಗ್ರ ಶಿಕ್ಷೆಯನ್ನ ಕೊಡ್ಬೇಕು. ಈತನನ್ನ ರಾಷ್ಟ್ರೀಯ ತನಿಖಾ ತಂಡದಿಂದ ತನಿಖೆ ನಡೆಸಬೇಕು. ಯಾರೆಲ್ಲ ಈತನ ಹಿಂದೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧನವನ್ನ ಕೂಡ ಮಾಡ್ಬೇಕು ಅಂತ ಹೇಳಿ ಕೂಡ ಈಗ ಚಿಕ್ಕಬಳ್ಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡಿರುವಂತದ್ದು. ಎಂ ಕುಮಾರ್, ಅಂದರೆ ಈ ಲಾರಾ ಪ್ರಸನ್ನ ಅವರ ಈಗ ಪ್ರಮುಖವಾಗಿ ಈ ಮಾಸ್ಕ್ ಮ್ಯಾನ್ ಬಗ್ಗೆ ನೋಡ್ತಾ ಇದ್ರೆ ಆತನ ಅರೆಸ್ಟ್ ಆದ ನಂತರ ಈಗ 10 ದಿನ ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಕಸ್ಟಡಿ ತೆಗೆದ ತಕ್ಷಣ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಕಾಟ ಕೊಟ್ಟಿದ್ನ ಈತ ಆ ಗ್ರಾಮಸ್ಥರಿಗೆ? ಹೌದು ಎಂ ಕುಮಾರ್, ಏನು ಗ್ರಾಮಸ್ಥರು ಹೇಳೋದ್ ಪ್ರಕಾರ ಈತ ಹುಟ್ಟು ಸೋಮೇರಿ ಕೂಡ ಈತ, ಯಾವುದೇ ರೀತಿಯಾದಂತ ಕೆಲಸಕ್ಕೆ ಬಾರದಂತ ವ್ಯಕ್ತಿ ಕೂಡ ಈತ ಅಂತ ಗ್ರಾಮಸ್ಥರು ಹೇಳ್ತಾ ಬಂತು. ಜೊತೆಗೆ ಒಂದು ಧಾರ್ಮಿಕ ಕ್ಷೇತ್ರದನ್ನ ಅಲ್ಲೇ ಕೆಲಸವನ್ನ ಮಾಡಿ ಅದೇ ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ಕೂಡ ತರಲು ಹೊರಟಿರುವಂತ ಇಂತ ಏನು ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರ್ದು ಅಂತ ಹೇಳಿ ಕೂಡ ಈಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.